ಎಲ್ಲ ಸರಿ ಮೂಗಿದ್ದಾಳೆ. ನಂಗೆ ಪ್ರಪಂಚದಲ್ಲಿ ಎಲ್ಲರದ್ದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಎಲ್ಲನೂ ಕರೆಕ್ಟಾಗಿದ್ದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅವ್ರಿಗೂ. ಈಗ ನೀವು ಹಾಕ್ತಿರಲ್ಲ ಕಮೆಂಟಿಂದ ಬಂದಿದ್ದಿಲ್ಲ ನಂಗೆ ತಲೆನೋವು, ಈ ಆಡೋ ಮಾತುಗಳಿಂದ ಬಂದಿದ್ದಿಲ್ಲ ಆ ತಲೆನೋವು, ಅದರಿಂದ ನೀವು ತಗೊತೀರ, ನಾನು ತಲೆನೋವು ತಗೊತೀರ, ನನ್ನ ಟೆನ್ಷನ್ ಆ ಬ್ಯಾಡ್ ಕಮೆಂಟಿಂದ ನಾನು ಅನುಭವಿಸ್ತಿರೋ ನೋವು ನೋಡಿ. ಯಾವ ಥರ, ಯಾಕಂದರೆ ಅದು ಇವಾಗ ನೋಡಿ, ನಾನು ಒಂದೂವರೆ ವರ್ಷದ ವ್ಲಾಗ್ನ ಕೂತ್ಕೊಂಡು ನೋಡಿದರೆ ನಮಗೊಂಥರ ಖುಷಿ ಆಗುತ್ತೆ. ಅವತ್ತು ಆ ಥರದೊಂದು ವಲ್ಗರಾಗಿ ಏನಕ್ಕೆ ಆಗ್ತೀರಾ, ಒಬ್ರಿಗೆ ಇರಿಟೇಟ್ ಆಗಂಗೆ ಕಮೆಂಟ್ಸ್ಗಳನ್ನ ಏನಕ್ಕೆ ಮಾಡ್ತೀರಾ, ಒಬ್ರಿಗೆ ನೋವಾಗಂಗೆ ಏನಕ್ಕೆ ಮಾಡ್ತೀರಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಯಾಕಪ್ಪ ಇವತ್ತು ಈ ಥರ ಕೂತಿದ್ದೀನಿ ಅನ್ನೋದನ್ನು ನೀವು ನೋಡೇ ನೀವು ತಿಳ್ಕೊಂಡಿರ್ಬೋದು. ನೀವು ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ. ಕೆಲವು ಕಮೆಂಟ್ಸ್ಗಳು ಹಾಕೋರಿಗೆ, ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ನೋಡಿದ್ರೆ ಗೊತ್ತಾಗಲ್ಲ ನಿಮಗೆ. ಅದರ ಮನದಾಳದ ಒಂದು ಮಾತುಗಳು ಅಥವಾ ದೇಹದಲ್ಲಿ ಅನುಭವಿಸೋ ಒಂದು ನೋವು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ? ನಾನಿವತ್ತು ಯಾಕೆ ಇಷ್ಟು ಸಪ್ಪಗಿದ್ದೀನಿ ಗೊತ್ತಾ? ಇವತ್ತು ಸಪ್ಪಗಿರೋದಕ್ಕೆ ಕಾರಣ ಈ ಒಂದು ಕಮೆಂಟ್ಸ್ಗಳು ಬರ್ತಾವಲ್ಲ, ಈ ಕಮೆಂಟ್ಸ್ಗಳು ನೋಡೇ ನನಗೆ ಅರ್ಧ ತಲೆನೋವು ಬಂದಿದೆಯೇನೋ. 3 ದಿನ ಆಯಿತು ನನಗೆ ತಲೆನೋವೇ ಹೋಗಿಲ್ಲ. ಆದರೂ ಕೂಡ ಡೈಲಿ ಹಾಕ್ತೀನಿ. ನಾನು ಊರಿಗೆ ಹೋಗೋವರೆಗೂ ಅಕ್ಕನ ಮನೆಗಳದ್ದು ಮೆಮೊರಿಗಿರುತ್ತೆ ಅಂತೇಳ್ಬಿಟ್ಟು ಹೇಳಿದ್ದೆ ಅಲ್ವಾ. ನೋಡಿ, ನಾನು ನಿನ್ನೆ ರಾತ್ರಿ 10 ಗಂಟೆಗೆ ಮಲಗ್ಕೊಂಡವಳು, ಇನ್ನೂ ಕೂಡ ಇದ್ದೇ ಇಲ್ಲ. ಆದರೂ ಕೂಡ ತಲೆನೋವು ಬಿಟ್ಟೇ ಇಲ್ಲ. ಮಾತಾಡೋಂಗಿದ್ರೂ ಕೂಡ ಹಾಗೆ ಈ ಥರ ತಲೆನೋವು ಒಂದು ಕಾಡ್ತಾ ಇದೆ. ಆ ಥರ ಕಮೆಂಟ್ಸ್ ಹಾಕ್ತೀರಾ. ನಮ್ಮ ಕಷ್ಟಗಳು ಅನ್ನೋದು ನಿಮಗೆ ಏನು ಅನ್ನೋದು ನಿಮಗೆ ಅರ್ಥನೂ ಆಗಲ್ಲ. ಸುಮ್ಮನೆ ಏನೋ ಒಂದು ಹಾಕ್ಬಿಡ್ತೀರ ಬಂದು. ಅದ್ರಾಗೂ ಕೆಲವ್ರು ಇದ್ದಾರೆ, ಉಳ್ಳುಕಂಬಂದು ಮನಸ್ಸಿಗೆ ನೋವು ಮಾಡೋಂಥ ಜನಗಳು. ಅವ್ರ ಮನೆಗಿರೋಂಥ ಮನೆ ಪರಿಸ್ಥಿತಿ ಏನಾಗಿದೆಯೋ ಗೊತ್ತಿಲ್ಲ. ಅವ್ರ ಜೊತೆ ಜೀವನ ಹಂಚ್ಕೊಂಡಿರೋರು, ಅಥವಾ ಅವ್ರ ಎತ್ತ ತಂದೆ ತಾಯಿಗಳು, ಅವ್ರ ಅಕ್ಕ ತಂಗಿಗಳು, ಅಥವಾ ಅವ್ರ ಅಣ್ಣ ತಮ್ಮಗಳು, ಅವ್ರು ಯಾವ ಥರ ಅನುಭವಿಸ್ತಿದಾರೋ ಗೊತ್ತಿಲ್ಲ. ಆ ಥರ ಒಂದು ಕೆಟ್ಟ ಮನಸ್ಥಿತಿ ಇರೋಂಥವ್ರು ಹುಡ್ಕೊಂಡು ಬ್ಯಾಡ್ ಕಮೆಂಟ್ ಎಷ್ಟು ಕೆಟ್ಟದಾಗ ಆಗ್ತಾಯಿರೋದು ಅಷ್ಟು ಹಾಕ್ತಾರೆ ಯೂಟ್ಯೂಬಲ್ಲೂ ಕೂಡ. ನಮ್ಮ ಒಂದು ಪರಿಸ್ಥಿತಿ ನಮಗೆ ಮಾತ್ರ ಗೊತ್ತಿರುತ್ತೆ. ನೀವೇನು ಹಾಕ್ತೀರಾ ನೋಡಿ. ನನಗೆ ಇನ್ನೂ ಕೂಡ ಎದ್ದೇಳೋಕ್ಕಾಗಿಲ್ಲ. ಇವಾಗ ಟೈಮ್ ಬಂದು 3:30. ಇನ್ನೂ ಕೂಡ ನನಗೆ ತಲೆನೋವು ಬಿಟ್ಟೇ ಇಲ್ಲ. ಈ ಪಾರ್ಟ್ಸ್ ಫುಲ್ಲು ನೋವು ಐತಾನೇ ಇದೆ. ಮಾತ್ರ ನುಂಗಿರೋನು ಕೂಡ ಕಮ್ಮಿ ಆಗೇ ಇಲ್ಲ. ಅದನ್ನು ತಿಳಿಸೋಣ ಅಂಥೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಮೊನ್ನೆ ಲಾಸ್ಟ್ ಟೈಮ್ ಆಗಿದ್ದಂಥ ತಲೆನೋವನ್ನು ನೋಡಿಬಿಟ್ರೆ ನೀವು ಹೆಂಗಿತ್ತು ಅಂದರೆ, ವಾಮಿಟು ಎಲ್ಲ ಆಯಿತು. ಒಂಥರ ಹೇಳೋಕ್ಕಾಗಲ್ಲ, ಅಷ್ಟು ಅಸಾಧ್ಯವಾದ ತಲೆನೋವು. ಒಂದು 3ರಿಂದ 4 ಸಲ ವಾಂತಿ ಆಯಿತು. ಬ್ಯಾಕ್ ಟು ಬ್ಯಾಕ್ ಜ್ಯೂಸ್ ಕುಡಿದ್ರೂ ಕೂಡ, ನಿಂಬೆಹಣ್ಣು ಜ್ಯೂಸ್ ಕುಡಿದ್ರೂ ಕೂಡ ಅಷ್ಟು ವಾಂತಿ ಆಯಿತು, ಅಷ್ಟು ತಲೆನೋವು ಬಂತು. ಕಮೆಂಟ್ಸ್ ನೋಡಿ, ನಿಮಗೆ ಜನಗಳಿಗೆ ನಾವು ಹೆಂಗಿರ್ಬೇಕು ಅಂತಲೇ ನನಗೆ ಗೊತ್ತಾಗಲ್ಲ. ಯಾವ ಥರ ನಾವು ಬದುಕಬೇಕು ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಹೆಂಗೆ ಅಂತ ನಾನು ನನ್ನ ಮಗಳು ನಮ್ಮ ಪಾಡಿಗೆ ನಾವು ಇದ್ದಾಗಲೂ ಕೂಡ ಒಂಥರ ಮಾತಾಡ್ತಾಯಿದ್ರಿ. ನೀವು ಎಷ್ಟು ಮೆಂಬರ್ಸ್ ಇದ್ದೀರಾ ನಿಮ್ಮ ಫ್ಯಾಮಿಲಿಯಲ್ಲಿ, ವ್ಲಾಗಲ್ಲಿ ಯಾರನ್ನೂ ತೋರಿಸಲ್ಲ, ಹಂಗೆಲ್ಲ ಮಾತಾಡ್ತಾಯಿದ್ರಿ. ಇವಾಗ ನೋಡಿದರೆ ಇವಾಗ ನನ್ನದು ಏನೋ ಬೇರೆ ಸಮಸ್ಯೆ ಇದೆ. ಅದು ಯಾವಾಗ ಸಾಲ್ವ್ ಆಗುತ್ತೋ ಗೊತ್ತಿಲ್ಲ. ಆ ಥರದ್ದೊಂದು ಸಮಸ್ಯೆನ ನಾನು ಹೆಂಗೆ ಹೋಗ್ಲಾಡ್ಸ್ಕೋಬೇಕು ಏನೋ ಅನ್ನೋದು ಒಂದು ಯೋಚನೆ ನನಗೆ. ನಮ್ಮ ಪಾಡಿಗೆ ನಮ್ಮ ಜೀವನ ನಾವು ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಆದರೆ 3ನೇ ವ್ಯಕ್ತಿ, ನನ್ನ ಒಂದು ಲೈಫಲ್ಲಿದ್ದರೆ 3ನೇ ವ್ಯಕ್ತಿಯಿಂದ ನನಗೆ ತುಂಬ ಒಂಥರ ಹಿಂಸೆ, ನೋವು. ಅದನ್ನು ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಆಯಿತಾ? ಹಾಗಾಗ್ಬಿಟ್ಟು ನಾನು ಬಂದಿದ್ದೀನಿ ಆ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಇರಬೇಕು ಅಂತೇಳಿ. ಅದ್ರ ಜೊತೆಗೆ ಬ್ಯಾಡ್ ಕಮೆಂಟ್ಸ್ಗಳು, ಕೆಟ್ಟ ಜನಗಳ ಒಂದು ಕಮೆಂಟ್ಗಳು, ನಾವು ಹೆಂಗೆ ಸಹಿಸ್ಕೋಬೇಕು ಫ್ರೆಂಡ್ಸ್? ಈ ಥರ ಕಮೆಂಟ್ ಹಾಕಿದ್ರೆ ನೋಡಿ, ನಾನು ಸುಳ್ಳು ಹೇಳ್ತೀನಿ, ಅಷ್ಟು ತಲೆನೋವು. ನೆನ್ನೆ ನಾನು ವ್ಲಾಗ್ ಮಾಡುವಾಗ ಹೇಳಿದೆ, ನನಗೆ ಪಾರ್ಟ್ಸ್ ಫುಲ್ಲು ತಲೆ ನೋಯ್ತಾ ಇದೆ ಹಾಗೆ ಹೀಗೆ ಅಂತೇಳಿ. ಅದಕ್ಕೆ ಒಂದು ಕಷಾಯನೂ ಕೂಡ ಈ ಥರದ್ದು ಕುಡಿದ್ವಿ, ಕಮ್ಮಿ ಆಗುತ್ತೆ. ಅದು ಸಿಂಪಲ್ ಆಗಿರೋ ಒಂದು ತಲೆನೋವಾದರೆ ಅದು ಕಮ್ಮಿ ಆಗುತ್ತೆ. ಬಟ್ ಆದರೆ ಅದು ಈ ಥರ ಒಂದು ಜೋರಾದ ಒಂದು ತಲೆನೋವಾಯಿತು ಅಂತಂದರೆ ಅದು ಬೇಗ ಕ್ಯೂರ್ ಆಗಲ್ಲ. ಆ ಥರದೊಂದು ವಲ್ಗರಾಗಿ ಏನಕ್ಕೆ ಆಗ್ತೀರಾ, ಒಬ್ರಿಗೆ ಇರಿಟೇಟ್ ಆಗಂಗೆ ಕಮೆಂಟ್ಸ್ಗಳನ್ನ ಏನಕ್ಕೆ ಮಾಡ್ತೀರಾ, ಒಬ್ರಿಗೆ ನೋವಾಗಂಗೆ ಏನಕ್ಕೆ ಮಾಡ್ತೀರಾ? ಒಂದು ಸ್ವಲ್ಪ ದಿನ ಒಂದು ಕಷ್ಟ ಇದೆ, ಬಂದಿದ್ದೀನಿ, ನಾನು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಮನೆಗೆ ಏನೋ ಬಂದಿದ್ದೀನಿ ಅನ್ನೋ ಥರ, ನಿಮ್ಮ ಮನೆಗೆ ಏನೋ ತಿಂತಾಯಿದ್ದೀನಿ ಅನ್ನೋ ಥರ. ಆ ಕಮೆಂಟ್ಸ್ಗಳು ನೋಡ್ಬಿಟ್ರೆ ನಮಗೆ ತಲೆಗಿರ್ರ ಅನ್ನತ್ತೆ. ಇನ್ನೆಷ್ಟು ಜನಗಳಿಗೆ ಟಾರ್ಚರ್ ಕೊಡ್ತಿರೋ ಏನೋ ಅನಿಸುತ್ತೆ ನನಗೆ. ನೀವಿರೋಂಥ ಜಾಗದಲ್ಲಿ ಇದ್ದಾರಲ್ಲ ಜನಗಳು, ನೀವು ಬ್ಯಾಡ್ ಕಮೆಂಟ್ ಹಾಕೋರು ಏನಿದ್ದೀರಲ್ಲ, ನೀವಿರೋಂಥ ಜಾಗದಲ್ಲಿ ಇರೋಂಥ ಜನಗಳು ಅದೇನು ಪಾಪ ಮಾಡಿದಾರೋ, ಏನು ಕರ್ಮ ಮಾಡಿದಾರೋ ಗೊತ್ತಿಲ್ಲ. ಅವ್ರಿಗಿನ್ನೆಷ್ಟು ಟಾರ್ಚರ್ ಅನ್ನೋದು ನನಗೆ ಯೋಚನೆ ಆಗುತ್ತೆ ಒಂದೊಂದು ಸಲ. ಯಾಕಂದರೆ ನಾವು ಎಲ್ಲೋ ಇರೋರು, ಏನೋ ನಮ್ಮ ಖುಷಿಗೆ ನಾವು ಡೈರಿ ಬರೆಯೋದು ಬದಲು ನಾನೇನೋ ಒಂದು ವ್ಲಾಗ್ ಮಾಡಾಕ್ತೀನಿ.
ಯಾಕಂದರೆ ಅದು ಇವಾಗ ನೋಡಿ ನಾನು ಒಂದೂವರೆ ವರ್ಷದ ವ್ಲಾಗ್ನ ಕೂತ್ಕೊಂಡು ನೋಡಿದರೆ ನನಗೊಂಥರ ಖುಷಿ ಆಗುತ್ತೆ. ಅವತ್ತು ನನಗೆ ಕೂಡ ಒಂದು ಸಣ್ಣ ಒಂದು ಪಾಯಿಂಟ್ ಕೂಡ ನನಗೆ ಮರ್ತೋಗಿರುತ್ತೆ. ಇದು ನಾವು ಹೇಳಿದ್ವಾ ಅಥವಾ ಈ ಒಂದು ಸನ್ನಿವೇಶ ನಮ್ಮ ಲೈಫಲ್ಲಿ ನಡೆದಿರುತ್ತೆ ಅನ್ನೋದು ಅದು ನಮಗೆ ಮೆಮೊರಿಯಾಗಿ ವೀಡಿಯೋ ಮುಖಾಂತರ ಸಿಗುತ್ತೆ. ಅದ್ರ ಸಲುವಾಗಿ ಅಷ್ಟೇ ನಾನು ವ್ಲಾಗ್ ಮಾಡ್ತಿರೋದು. ಈ ವ್ಲಾಗ್ ಮಾಡೋದ್ರಿಂದ ನನಗೇನಂತ ಲಾಭ ಇಲ್ಲ. ನನ್ನ ಒಂದು ನೆನಪಿಗೆ ಈ ಮೊಬೈಲಲ್ಲಿ ಆ ಒಂದು ಆಪ್ಷನ್ ಇರುವಾಗ ಅಥವಾ ಒಂದು ಕ್ಯಾಮ್ರಾ ಇರುವಾಗ ನಾವು ಬರ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನಿರುತ್ತೆ ನಮ್ಮ ಡೈರಿ ಇದನ್ನು ಇಷ್ಟ ಇದ್ದವ್ರು ನೋಡ್ತಾರೆ. ನಮ್ಮನ್ನು ಇಷ್ಟಪಡೋರು ಇದ್ದೇ ಇರ್ತಾರೆ, ಇಷ್ಟಪಡೋರು ನೋಡ್ತಾರೆ, ಇಷ್ಟ ಇಲ್ದಿರೋರು ಸ್ವೈಪ್ ಮಾಡ್ಬೋದು. ಅದು ಬಿಟ್ಬಿಟ್ಟು ಈಗ ಬ್ಯಾಡ್ ಕಮೆಂಟ್ ಹಾಕೊಂಡು ಕೂತ್ಕೊತೀವಿ ಅಂತಂದರೆ ಏನು ಮಾಡೋದಕ್ಕಾಗಲ್ಲ. ಇವಾಗ ನೋಡಿ ನನ್ನ ಮಗಳು ಪಾಪ ಇಷ್ಟೊತ್ತು ನನ್ನ ತಲೆ ಒತ್ತಿ 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 ಇಷ್ಟೊತ್ತು ಒತ್ತಿ ಒತ್ತಿ ನನ್ನ ಮಗಳಿಗೆ ಇದ್ಲು. 1 ಅವರ್ ಹಂಗೆ ನಿದ್ದೆ ಹೋಗ್ಬಿಟ್ಟಿದೆ, 1-1.5 ಗಂಟೆ. ಇವಾಗ ಎದ್ದೆ. ಅದರದ್ದು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ. ಆಮೇಲೆ ಹೋಗಿ ಕಾಫಿ ಮಾಡ್ಕೊಂಬಂದ್ಲು, ಕಾಫಿ ಕುಡಿದೆ. ಅದರದ್ದು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ನೋಡಿ, ನಾನು ಬ್ಯಾಡ್ ಕಮೆಂಟ್ಸ್ ಹಾಕೋರಿಂದ ಯಾವ ಥರ ನರಳಾಡ್ತಾ ಇದ್ದೀನಿ ಅಂತೇಳಿ ನೀವೇನು ಹಾಕ್ಬಿಡ್ತೀರಾ ಕಮೆಂಟ್ ಬಾಕ್ಸ್ ಐತೆ. ಹಿಂಗೆ ನಮ್ಮ ಒಂದು ಲೈಫಲ್ಲಿ ಏನಕ್ಕೆ ಆಟ ಆಡ್ತೀರಾ ನೀವು? ಈ ಥರ ಒಂದು ಟ್ರಿಗರ್ ಕೊಡೋ ಥರ ಅಥವಾ ಟೆನ್ಷನ್ ಕೊಡೋ ಥರ ಅಲ್ವಾ? ನಾವು ಏನು ಹೇಳಬೇಕು ಏನು ಗೊತ್ತಾಗಲ್ಲ. ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ, ನಿಜ. ನನ್ನ ಪ್ರಾಬ್ಲಮ್ಗೆ ಬಂದಿದ್ದೀನೋ, ಖುಷಿಗೆ ಬಂದಿದ್ದೀನೋ, ಬಂದಿದ್ದೀನಿ. ಅದಕ್ಕೂ ಕೂಡ ಕೇಳಿದ್ರಿ ನಿಮ್ಮ ಅಕ್ಕ ಸ್ವಂತ ಅಕ್ಕನ ಅಥವಾ ಚಿಕ್ಕ ದೊಡ್ಡಮ್ಮ ಮಕ್ಕಳ ಅಕ್ಕನ ಅಂಥೇಳಿ. ಕಷ್ಟಕ್ಕೆ ಅಂತ ಬಂದಿದ್ದೀನಿ. ಕಷ್ಟಕ್ಕೆ ಅಂತ ಅಂದಮೇಲೆ ತಂದೆ ತಾಯಿ ಅಲ್ಲದ ಮೇಲೆ, ತಂದೆ ತಾಯಿ ಇಲ್ಲ ಅಂತ ಅಂದ ನಂತರ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮಗಳೇ ಕಷ್ಟಕ್ಕೆ ಹಾಕಬೇಕು, ಅವ್ರನ್ನೇ ನಮಗೆ ನೆರವಾಗಬೇಕು. ಹಂಗಾಗ್ಬಿಟ್ಟು ಇವಾಗ ನಂಗೆ ಅಪ್ಪ ಅಮ್ಮ ಇಲ್ಲಾಗ ಅಣ್ಣ ಅಥವಾ ಅಕ್ಕ ಯಾರಾದರೂ ಒಬ್ಬರು ಸಹಾಯಕ್ಕೆ ಅಂಥೇಳಿ ನಾವು ಬೇಡದೆ ಇನ್ಯಾರು ದಾರಿಗೆ ಹೋಗೋರನ್ನ ಕೇಳೋಕ್ಕಾಗುತ್ತಾ? ಕೇಳ್ಬೋದು. ಬಟ್ ಆದರೆ ಮೇಜರಲ್ಲ, ಸಣ್ಣ ಪುಟ್ಟವ್ರನ್ನ ಎಲ್ಲರೂ ಕೂಡ ಸಹಾಯ ಮಾಡ್ತಾರೆ, ಯಾರು ಮಾಡದೆ ಏನಿರಲ್ಲ. ಬಟ್ ಆದರೆ ನೀವು ಮಾತಾಡೋದು ನೋಡಿದರೆ ಏನು ಈ ಥರ ಕಮೆಂಟ್ಗಳು ಹಾಕ್ತೀರಾ ಅಂದರೆ ಹೋಗ್ರಿ, ಇರಬಾರ್ದು. ಗೊತ್ತು, ನನಗೂ ಗೊತ್ತು. ನಾವು ಕೂಡ ನಮಗೂ ಬುದ್ಧಿಜ್ಞಾನ ಇದೆ. ಬಟ್ ಆದರೆ ನಮ್ಗೆ ಹೆಂಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ನಾನು ಒಂದು ಸಮಸ್ಯೆ ನಿಮ್ಗೆ ಹೆಂಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ, ಹಂಗಿದೆ. ಆ ಸಮಸ್ಯೆ ಹೇಳಿದ್ರು ನಮಗೆ ಕಷ್ಟ ಆಗುತ್ತೆ, ಹೇಳ್ದಿದ್ರೆ ನಿಮ್ಮಂಥವ್ರು ಬ್ಯಾಡ್ ಕಮೆಂಟ್ಸ್ ಹಾಕಿ ಈ ಥರ ನನಗೆ ತಲೆನೋವು, ಹಿಂಸೆ, ಕಾಟುಗಳು, ನಿಮ್ಮದು ಒಂಥರ ಕಾಟುಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಕಮೆಂಟ್ಸ್ ಬಾಕ್ಸ್ ಆಫ್ ಮಾಡೋದು ಬಿಟ್ಟೆ ಅಂದರೆ ನನಗೆ ಈ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಆ ಥರ ಒಂದು ಕಮೆಂಟ್ ಹಾಕ್ತೀರ. ಈಗ ನೀವು ಹಾಕ್ತಿರಲ್ಲ, ಕಮೆಂಟಿಂದ ಬಂದಿದ್ದಿಲ್ಲ ನನ್ನ ತಲೆನೋವು, ನೀವು ಆಡೋ ಮಾತುಗಳಿಂದ ಬಂದಿದ್ದಿಲ್ಲ ಆ ತಲೆನೋವು, ಅದರಿಂದ ನೀವು ತಗೊತೀರ, ನನ್ನ ತಲೆನೋವು ತಗೊತೀರ, ನನ್ನ ಟೆನ್ಷನ್ ತಗೊತೀರ, ಎಲ್ಲೋ ಕೂತ್ಕೊಂಡೆ ಮಾತಾಡ್ಬಿಡ್ತೀರಲ್ಲ ಕಮೆಂಟ್ ಮುಖಾಂತರ. ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗಲ್ವ ಅಂತ ನಾನು ಕೇಳೋದು. ಯಾಕಂದರೆ ನಾನೇನಕ್ಕಪ್ಪ ಈ ವಿಡಿಯೋನ ಇದನ್ನು ಶೇರ್ ಮಾಡ್ಕೋಬಾರ್ದು ಅಂತಲೇ ಇದ್ದೆ. ನಾನು ಯಾವತ್ತೂ ಖುಷಿಯಾಗಿರೋದೇನೆ ಮಾಡಾಗ್ತಿದೆ. 1000 ಕೋಟಿ ನನಗೂ ನೋವಿದೆ, ಬೇಜಾನಿದೆ. ಊರಿಗೆಲ್ಲನೂ ಕೂಡ ಪ್ರಸಾದ ಹಂಚಿದ್ರು ಕೂಡ ನನ್ನ ಒಂದು ನೋವು ಅಷ್ಟು ಕಮ್ಮಿ ಆಗಲ್ಲ, ಅಷ್ಟಿದೆ. ಬಟ್ ಆದರೆ ನಾನು ಯಾವುದನ್ನು ಕೂಡ ಹೇಳ್ಕೊತಿರ್ಲಿಲ್ಲ. ನೀವು ಕೆಲವರು ಕಮೆಂಟ್ ಹಾಕ್ತಿರಲ್ಲ, ಅಷ್ಟು ನಮಗೆ ಮನಸ್ಸಿಗೆ ನೋವು ಆಗುತ್ತೆ, ಅಷ್ಟು ನಮಗೆ ಹಿಂಸೆ ಆಗುತ್ತೆ. ನಮ್ಮ ನೋವು, ನಮ್ಮ ಪರಿಸ್ಥಿತಿ ನಮಗೆ ಮಾತ್ರ ಗೊತ್ತಿರುತ್ತೆ. ಗೊತ್ತಿಲ್ಲದಲೇ ಯಾರು ಏನೋ ಮಾತಾಡೋದಕ್ಕೆ ಹೋಗಬೇಡಿ. ಒಬ್ರು ಮನಸ್ಸಿಗೆ ನೋವು ಮಾಡೋದ್ರಿಂದ ಏನೂ ಸಿಗಲ್ಲ. ನಿಮಗೆ ಪಾಪ ಸುತ್ಕೋಬೋದು, ಅಥವಾ ಒಬ್ರು ನೋವು ಕೊಟ್ಟು ಅವರು ನಮ ಅಂದರೆ, ಅವ್ರು ಹಿಂಸೆ ಪಟ್ಟರೆ, ಒಬ್ರು ಅಯ್ಯೋ ಅಂದರೆ ನಿಮಗೆ ಕರ್ಮ ಸುತ್ಕೋಬೋದು. ಆ ಕರ್ಮ ನಿಮ್ಗೆ ಕಾಡದೆ ಬಿಡಲ್ಲ. ಆದರೆ ಅದು ಕರ್ಮ ನಿಮಗೆ ಹೇಳಿ ಬರಲ್ಲ. ಆದರೆ ನೀವು ನೋವು ಪಡ್ತಾ ಇರ್ತೀರ. ಆ ಕರ್ಮಕ್ಕೆ ಮಾತ್ರ ಗೊತ್ತಿರುತ್ತೆ, ನೀನು ಈ ಕರ್ಮ ಮಾಡಿದ್ದೆ ನೋಡು, ಅದನ್ನು ಅದ್ರ ಪ್ರತಿಫಲ ಅನ್ನೋದು ಆ ಕರ್ಮಕ್ಕೆ ಮಾತ್ರ ಗೊತ್ತು. ನಿಮಗೆ ಯಾವತ್ತಾದರೂ ಒಂದಿನ ನಿಮ್ಮ ಮರ್ಸಾದರೂ ಅದು ಕರ್ಮ ನಿಮ್ಮನ್ನು ಕಾಡದೆ ಬಿಡಲ್ಲ. ಒಬ್ಬರು ನಿಮ್ಮಿಂದ ಒಬ್ಬರು ಅಯ್ಯೋ ಅಂತಿದ್ದಾರೆ ಅಂತಂದಾಗ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ನೀವು ಕೂಡ ಆಲೋಚನೆ ಮಾಡಿ ಕಮೆಂಟ್ ಹಾಕಿ. ಇಷ್ಟ ಇಲ್ವಾ ನನ್ನ ವೀಡಿಯೋಸ್ ಇಷ್ಟ ಇಲ್ಲ ಅಂದರೆ ನೀವು ಸ್ವೈಪ್ ಮಾಡ್ಬೋದಲ್ವಾ? ನೋಡ್ತೀರಾ, ಮತ್ತು ಬಂದು ಈ ಥರ ಕಮೆಂಟ್ಗಳನ್ನ ಹಾಕ್ಬಿಡ್ತೀರಾ. ಸುಮಾರಿದ್ದಾವೆ, ಒಂದೇ ಅಂತಲ್ಲ. ಏನಾದರೂ ಒಂದು ಖುಷಿಯಾಗಿ ತಿಂದ್ಕೊಂಡಿದ್ರೂ ಕಷ್ಟ. ಬಿಡಮ್ಮ ಇವಾಗ ಚೆನ್ನಾಗಿದೆಯಾ ಅಂತೀರ. ನಿಮ್ದೇಗಿದ್ರೂ ಕಷ್ಟ ನಿಮಗೆ. ಇಲ್ದಿದ್ರೆ ಇನ್ನೊಂಥರ ಕ್ವಶನ್, ಅವರೆಲ್ಲಿ ಅಂತ ಕೇಳ್ತಾ ಇರ್ತೀರ. ಇಲ್ದಿರೋರ್ನೆಲ್ಲ ತರೋದಕ್ಕಾಗಲ್ಲ. ಸತ್ತೋಗಿರೋರ್ನೆಲ್ಲನೂ ನನ್ನ ವ್ಲಾಗಲ್ಲಿ ತರೋದಕ್ಕಾಗಲ್ಲ. ಇರೋನ ನನ್ನ ಲೈಫಲ್ಲಿ ಇರೋರನ್ನ ಬದುಕಿರೋನ ನಾನು ತೋರಿಸ್ಬಲ್ಲೆ, ಆಯಿತಾ? ಸತ್ತೋಗಿರೋರ್ನೆಲ್ಲರೂ ಕೇಳ್ತೀರಾ, ಅವರೆಲ್ಲಿ ಅವ್ರಿಲ್ಲ, ಸತ್ತೋಗವ್ರೆ, ನನ್ನ ಪಾಲಿಗೆ ಸತ್ತೋಗವ್ರೆ ಅಂತಂದಾಗ ಅವ್ರದ್ದೆಲ್ಲ ಕೂಡ ಕ್ವಶನ್ ಪ್ರತಿ ವ್ಲಾಗಲ್ಲೂ ಪ್ರತಿ ಸಲನೂ ಕೇಳ್ತಾನೇ ಇರ್ತೀರ. ನಾನು ತೋರಿಸ್ತಾ ಇಲ್ಲ ಅಂದಾಗ ಅವ್ರು ನನ್ನ ಪಾಲಿಗೆ ಇಲ್ಲ ಅಂತಲೇ ಅರ್ಥ. ಈಗ ಇರೋದಕ್ಕೆ ನಾನು ಗೊಂಬೆನಾದರೂ ಹಾಕಿ ಅವ್ರನ್ನ ನಾನು ಶೇರ್ ಮಾಡಿದ್ದೀನಿ, ಅಥವಾ ನಮ್ಮ ಅಕ್ಕನ ಮಕ್ಕಳು ಅಂತ ತೋರಿಸಿದ್ದೀನಿ. ನನ್ನ ಬ್ಲಾಗಲ್ಲಿ ಯಾರು ಬರ್ತಾರೋ ಬರೋದಕ್ಕೆ ಇಷ್ಟ ಇದ್ದಾರೋ ಅವ್ರನ್ನ. ಇಲ್ದಿರೋನ್ನ ನಾನು ಎಲ್ಲಿಂದ ತಂದು ತೋರಿಸ್ಲಿ? ಅದನ್ನು ಪ್ರತಿ ಸಲ ಕೇಳ್ತಾನೇ ಇರ್ತೀರ. ಆದರೂ ಹೇಳಿದ್ದೀನಿ, ಇಲ್ಲ, ನಮ್ಮ ಪಾಲಿಗೆ ನೀವು ಕೇಳೋಂಥ ವ್ಯಕ್ತಿಗಳು ನನ್ನ ಜೀವನದಲ್ಲಿ ಇಲ್ಲ.
ಅವ್ರು ಸತ್ತೋಗಿದ್ದಾರೆ ಅಂತ ನಾನು ಹೇಳಿದ್ರು ಕಮೆಂಟ್ ಹಾಕೋದನ್ನು ಹಾಕ್ತಾನೆ ಇರ್ತೀರ. ಅದಲ್ದಲೆ ಅದನ್ನು ಪ್ರತಿಯೊಬ್ಬರಿಗೂ ಹೇಳೋದಕ್ಕಾಗುತ್ತಾ? ಹಳೆ ವ್ಲಾಗ್ಸ್ನ ನೋಡಿ ಗೊತ್ತಾಗುತ್ತೆ. ನಿಮ್ಗೇನು ಡೌಟ್ ಇತ್ತು ಅಂದರೆ ಹಳೆ ವ್ಲಾಗ್ಸಲ್ಲಿ ತುಂಬ ಹೇಳಿದ್ದೀನಿ. ನೀವು ಕೇಳೋಂಥ ಕ್ವಶನ್ಗಳಿಗೆ ಆನ್ಸರ್ ಸಿಗುತ್ತೆ. ಹಳೆ ವ್ಲಾಗ್ಸಲ್ಲಿ ಪದೇ ಪದೇ ನನಗೂ ಹೇಳೋದಕ್ಕೂ ಬೇಜಾರಾಗುತ್ತೆ, ಆಯಿತಾ? ಪ್ರಪಂಚದಲ್ಲಿ ಎಲ್ಲ ಸರಿ ಮೂಗಿದ್ದಾಳೆ, ನಂಗೆ ಪ್ರಪಂಚದಲ್ಲಿ ಎಲ್ರಿಗೂ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಎಲ್ಲನೂ ಕರೆಕ್ಟಾಗಿದ್ದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅವ್ರಿಗೂ ಕೂಡ ಹಿಂಸಿದ್ದೇ ಇರುತ್ತೆ. ಎಲ್ಲರೂ ಕೂಡ ಅಷ್ಟೇ. ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲ ಕರೆಕ್ಟಾಗಿದ್ದರೂ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಆಯಿತಾ? ಅವ್ರ ಅಣ್ಣ ಅವ್ರು ದುಡ್ಕೊಂತಿದ್ರೂ ಪ್ರಾಬ್ಲಮ್ ಇರುತ್ತೆ. ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ಕೊತಿದ್ರೂ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ನೆಮ್ಮದಿಗಿದ್ರೂ ಅವ್ರಿಗೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅವರೆಲ್ಲದರಲ್ಲೂ ಚೆನ್ನಾಗಿದ್ದಾರೆ ಅಂತಂದರೆ ಇನ್ನು ಯಾರಾದರೂ ಹೊಟ್ಟೆ ಉರಿಸ್ಬೇಕು ಅಥವಾ ಅವ್ರ ನೆಮ್ಮದಿ ಹಾಳು ಮಾಡಬೇಕು ಅಂತಲೇ ಕ್ರಿಯೇಟ್ ಮಾಡ್ತಿರ್ತಾರೆ. ಹಿಂಗೆ ಇದ್ದೇ ಇರುತ್ತೆ. ನಮ್ಮದು ಕೂಡ ಏನೋ ಒಂದು ಪ್ರಾಬ್ಲಮ್ಮು ಅಲ್ವಾ? ನಾನೇ ನಿಮ್ಮ ಮನೆಗೇನು ಬಂದಿಲ್ವಲ್ಲ ಕಮೆಂಟ್ಗಳು ಹಂಗೆ ಹಾಕ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಲ್ವಾ? ಏನಕ್ಕೆ ಬ್ಯಾಡ್ ಕಮೆಂಟ್ಸ್ನ ಹಾಕ್ಕೊಂಡು ಕೂತ್ಕೊಂಡು ಒಬ್ರಿಗೆ ನೋವು ಕೊಡ್ತೀರ ನೋಡಿ. ಆ ನೋವಿಂದ, ಆ ಬ್ಯಾಡ್ ಕಮೆಂಟಿಂದ ನಾನು ಅನುಭವಿಸ್ತಿರೋ ನೋವು ನೋಡಿ. ಯಾವ ಥರ ನಾನು ಇವತ್ತು ನಿನ್ನೆ ರಾತ್ರಿ ತಲೆಗೆ ಬಟ್ಟೆ ಕಟ್ಟಿರೋದು ಇನ್ನೂ ಕಮ್ಮಿ ಆಗಲಿ. ಇವಾಗ ಹೋಗಿ ಮುಖ ತೊಳ್ಕೊಬಂದು ಒಂದು ಸ್ವಲ್ಪ ಉಬ್ಬಾದರೂ ಹಚ್ಕೊಂಡಾದ್ರೂ ವೀಡಿಯೋ ಮಾಡೋಣ ಅಂತಂದರೆ ಉಬ್ಬು ಹಚ್ಕೊಳ್ಳೋಕ್ಕೂ ನನಗೆ ತ್ರಾಣ ಇಲ್ಲ, ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಊಟ ಮಾಡಿದ್ದೀನಿ, ಮಾತ್ರೆ ಕೂಡ ನುಂಗಿದ್ದೀನಿ, ಗಂಜಿ ಕೂಡ ಕುಡ್ದಿದ್ದೀನಿ. ಆದರೆ ನಿಮಗೆಲ್ಲ ಪ್ರತಿಯೊಂದು ತೋರಿಸ್ಬಿಟ್ರೆ ಅದಕ್ಕೊಂಥರ ಮಾತಾಡ್ತಿರಲ್ಲ. ಓ ಅಕ್ಕನ ಮನೆಗಿದೆಯಾ, ಚೆನ್ನಾಗಿದೆಯಾ, ಹಂಗಿದೆಯಾ, ಹಿಂಗಿದೆಯಾ, ಹಿಂಗೆ ಹಾಗೆ. ಮತ್ತು ಯಾರಾಗಬೇಕು ಫ್ರೆಂಡ್ಸ್? ರಕ್ತ ಸಂಬಂಧ ಆಗದೆ ಯಾರಾಗ್ತಾರೆ? ಕಷ್ಟದಲ್ಲಿರೋರಿಗೆ ರಕ್ತ ಸಂಬಂಧನೇ ಆಗಬೇಕು. ಹೇಳಿದ್ದೀನಲ್ವ, ನಾನು ಪರ್ಮನೆಂಟಾಗಿರ್ತೀನಿ, ನಂಗೆ ಅಲ್ಲಿ ಇರೋಕ್ಕಾಗ್ದಿಲ್ಲ ಬಂದಿ ಅಂತ ಹೇಳ್ತಾ ಇದ್ದೀನಿ. ನಂಗೆ ಏನೋ ಒಂದು ಪ್ರಾಬ್ಲಮ್ ಇದೆ, ಅದು ಸಾಲ್ವ್ ಆಗೋವರೆಗೂ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಆದರೂ ಕೂಡ ಇರಬಾರ್ದು ಹಂಗೆ ಹಿಂಗೆ ಅಂತಲೂ ಹೇಳ್ತೀರ. ಹೌದು ಗೊತ್ತು. ನಾನು ಮುಂಚೆ 2008ರಿಂದ 2012ರವರೆಗೂ ಇದೇ ಊರಲ್ಲೇ ಇದ್ದೆ. ನಾನು ನನ್ನ ಮಗಳು ಇಲ್ಲೇ ಇದ್ದಿದ್ದು ಆವಾಗ. ಮತ್ತು ಕಾರಣಾಂತರಗಳಿಂದ ಮತ್ತೆ ನಾನು ಬೇರೆ ಜಾಗಕ್ಕೆ ಹೋಗ್ಬೇಕಾಯ್ತು. ನಂದು ಅಂತ ಒಂದು ಜಾಗ ಬೇಕು, ನಂದು ಮನೆ ಅಂತ ಬೇಕು, ಅಥವಾ ನಂದು ಒಂದು ಸ್ಥಾನಮಾನ ಅದೇನಿರುತ್ತಲ್ಲ, ನೀವೆಲ್ಲ ಕೇಳ್ತಿರಲ್ಲ ಅವರಲ್ಲಿ ಇವರಲ್ಲಿ, ಆ ಒಂದು ಕಾರಣಕ್ಕೆ ನಾನು ಅಲ್ಲೋಗಿ ಮತ್ತೆ ಅಲ್ಲಿಂದ 13 ವರ್ಷ ನಾನು ವೆಯ್ಟ್ ಮಾಡಿ ಸೋತು ಮತ್ತೆ ತಿರ್ಗಾ ಸಪ್ರೇಟಾಗಿ ಬಂದಿದ್ದಾಯಿತು. ಆಮೇಲೆ ನನ್ನ ಲೈಫ್ನ ನಾನು ರೂಪಿಸ್ಕೊಂಡಿದ್ದಾಯಿತು. ಆದರೂ ಕೂಡ ನಿಮ್ಮ ಜನಗಳಿಗೆ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ನಮಗೆ ಗೊತ್ತು ನಾವೇನೇನು ಅನುಭವಿಸ್ತಾ ಇದ್ದೀವಿ, ನಾವೇನು ಅನುಭವಿಸಿದ್ದೀವಿ, ಏನು ಅನುಭವಿಸಿ ಅದನ್ನು ಪಡೆಯೋದಕ್ಕೆ ಪಟ್ಟಿದ್ದೀವಿ. ನೀವು ಕೇಳೋಂಥ ಒಂದು ಆನ್ಸರಿಗೆ ಉತ್ತರನ ನಾವು ಅದನ್ನು ನೀವು ಕೇಳ್ತಿರಲ್ಲ, ಆ ಉತ್ತರ ಕೊಡೋಕ್ಕಾಗದೆ ಕೂತ್ಕೊಂತೀವಲ್ಲ, ಅದನ್ನು ನಾವು ನಿಮ್ಗೆ ಹೇಳೋಕ್ಕಾಗಲ್ಲ ಅಂತಲ್ಲ. ಹೇಳಿದ್ರು ಒಂಥರ ನಮಗೆ ಇನ್ನೊಂಥರ ಕಾಟ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲಿ. ಅದಕ್ಕಾಗಿ ನಾವು ಅದನ್ನ ಹೇಳೋಕ್ಕೆ ಹೋಗಲ್ಲ. ನೀವು ಕೇಳೋಂಥ ಒಂದು ಇನ್ನೂ ಕೆಲವ್ರನ್ನ ಕೇಳ್ತಿರಲ್ಲ, ಅದನ್ನೆಲ್ಲನೂ ನಾವು ಪಡೆಯೋದಕ್ಕೆ ತುಂಬಾ ಕಷ್ಟಪಟ್ಟು ವೆಯ್ಟ್ ಮಾಡಿ 15 ವರ್ಷ 13ರಿಂದ 15 ವರ್ಷ ಅಲ್ಲಿ ಒಂಟಿ ವನವಾಸ ಅನುಭವಿಸಿ ನಾನು ನನ್ನ ಮಗಳು ಪಡವಾರ್ದು ಕಷ್ಟಪಟ್ಟು ವಿಷ ಕುಡಿದು, ಅವಳು ವಿಷ ಕುಡಿದು, ನಾನು ವಿಷ ಕುಡಿದ್ರೆ ಯಾರ್ಯಾರೂ ಬರಲಿಲ್ಲ. ನನ್ನ ತವ್ರ ಮನೆಯೇ ಬರಬೇಕಾಯ್ತು ನನ್ನ ಕಷ್ಟ ಸುಖಕ್ಕೆ. ಸತ್ತು ಹುಟ್ಟಿದ್ದು ನಾನು. ಆವಾಗಲೂ ಕೂಡ ನನ್ನ ತವ್ರ ಮನೆಯವರೇ ನನ್ನ ಕಷ್ಟಕ್ಕಾಗಿದ್ದೆ. ನನ್ನ ತವ್ರ ಮನೆಯವರು ಇವತ್ತು ಕೂಡ ಆಗಿದ್ದು ನನ್ನ ತವ್ರ ಮನೆಯವರೇ. ನಿಮ್ಗಳಿಗೆ ನಾನು ಆನ್ಸರ್ ಮಾಡೋದಕ್ಕಾಗಲ್ಲ. ಇಲ್ದಿರೋರನ್ನ ಕೇಳ್ತೀರ, ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಮತ್ತು ತಿರ್ಗಾ ಇಲ್ಲಿ ಬಂದು ಜಾಂಡ ಊರಿದ್ದೀರಾ ಅಂತ ಹೇಳ್ತೀರ. ಜಾಂಡ ಊರಿರೋದು ಅಂತಂದರೆ ನಾನು ಇಲ್ಲಿರೋಕ್ಕಂತಲ್ಲ, ನಾನು ಅದು ಹೇಳೋಕ್ಕಾಗಲ್ಲ. ಸಮಸ್ಯೆ ಅದು ವೆಯ್ಟಿಂಗಲ್ಲಿದೆ. ಆ ವೆಯ್ಟ್ ಮಾಡ್ತಾಯಿದ್ದೀನಿ. ಆ ಸಮಸ್ಯೆ ಸಾಲ್ವ್ ಆದ ತಕ್ಷಣ ನಾನು ಹೋಗ್ಬೇಕು ಅಂತಿದ್ದೀನಿ. ನಾನು ನೆಮ್ಮದಿಯಾಗಿರಲಿಕ್ಕೆ ಅಂತಲೇ ನಾನು ಹೋರಾಡ್ತಿರೋದು. ಇಲ್ಲಿ ಮಜಾ ಮಾಡಲಿಕ್ಕೆ ಬಂದಿಲ್ಲ, ನಾನು ಕುಡಿದು ಕುಪ್ಪಳಿಸೋಕ್ಕೆ ಬಂದಿಲ್ಲ. ನೀವು ನೋಡ್ತಾ ಇದ್ದೀರಾ ನನ್ನ ಹಳೆ ವ್ಲಾಗ್ಸಲ್ಲಿ, ನಾನು ಎಲ್ಲ ಒಂದು ವ್ಲಾಗ್ಸಲ್ಲೂ ಕೂಡ ನಾನು ಖುಷಿಯಾಗಿ ನನ್ನ ಮನೆಯಲ್ಲೂ ಕೂಡ ನಾನು ಇದಕ್ಕಿಂತ ಹೆಚ್ಚಾಗಿ ಕುಂಡಿರ್ತೀನಲ್ವ. ನಾನು ಎಲ್ಲೋದ್ರೂ ಕೂಡ ಹಂಗೆ ಇರೋದು. ನಾನು ನನ್ನ ಮಗಳು ಯಾವಾಗಲೂ ಹ್ಯಾಪಿಯಾಗೆ ನಿಮ್ಮ ಜೊತೆಗೆ ವೀಡಿಯೋ ಮಾಡಿರೋಂಥದ್ದು ನನ್ನ ಗುಣನೇ ಅಂಥದ್ದು. ನಾನು ಸಣ್ಣ ಹುಡುಗಿಂದನೂ ಕೂಡ ಅಷ್ಟೇ ಹ್ಯಾಪಿಯಾಗಿ ಖುಷಿಯಾಗಿರೋದಕ್ಕೆ ಜಾಸ್ತಿ ಇಷ್ಟಪಡ್ತೀನಿ. ಕೆಲವರು ಅಂದರೆ ನನ್ನನ್ನು ನೋಡಿ ಸಹಿಸ್ತಾ ಇರೋಂಥ ಬೇರೆ ವ್ಯಕ್ತಿಗಳು ಕಮೆಂಟ್ ಆಗ್ತಾಯಿರಲ್ಲ, ಬಂದು ಬೇರೆ ಐಡಿಗಳನ್ನ ಮಾಡ್ಕೊಂಬಿಟ್ಟು ಅಥವಾ ಬೇರೆ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು, ಅವರೆಲ್ಲ ಯಾರೂ ಅಲ್ಲ. ಅವರು ನನ್ನ ಪರಿಚಯದವರಾಗಿರ್ಬೋದು ಅಥವಾ ನನ್ನ ಗುರ್ತಿರೋರಾಗಿರ್ಬೋದು. ನನಗೂ ಕೂಡ ಅವ್ರು ಗುರ್ತಿರ್ಬೋದು, ಅವ್ರಿಗೂ ಕೂಡ ನಾನು ಗುರ್ತಿರ್ಬೋದು ಅಂಥರ ಆಗ್ತಾರೆ. ಯಾಕಂದರೆ ಹೊಟ್ಟೆ ಕಿಚ್ಚಿಗೆ ನೋಡಿ ಸಹಿಸೋಕ್ಕಾಗದೆ ಅಷ್ಟೊಂದು ಹೇಳಬಲ್ಲೆ. ಇವತ್ತು ಈ ವಿಡಿಯೋ ಮಾಡೋಂಥದ್ದು ಏನು ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಬಟ್ ಆದರೆ ಡೈಲಿ ಹಾಕ್ತೀನಿ ಅಂತ ಹೇಳಿದ್ದೆ. ಮಾತು ಉಳಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹಿಂಗಿದ್ದೀನಿ. ಹಂಗೆ ಯಾಕೆ ನೋವು, ನನಗೆ ತಲೆನೋವು ಬಂತು, ಈ ಥರ ಕಾಡ್ತಾ ಇದೆ. 3 ದಿನ ಆದರೂ ಕೂಡ ಹೋಗದೆ. ಎಷ್ಟು ನಮಗೆ ಟ್ರಿಗರ್ ಆಗುತ್ತೆ, ಎಷ್ಟು ನಾವು ನೋವು ಅನುಭವಿಸ್ತೀವಿ. ನೀವು ಹಾಕೋ ಒಂದು ಕಮೆಂಟಿಂದ ಎಷ್ಟು ನಮ್ಮ ಮನಸ್ಸಿಗೆ ಮೈಂಡಿಗೆ ಅದು ಹಿಂಸೆ ಆಗುತ್ತೆ, ಎಷ್ಟು ನೋವು ಕೊಡುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಬೇಕಾಗಿತ್ತು.
ಸ್ವಲ್ಪ ಹಂಗಾದ್ರೂ ನಚ್ಕಾಗಿ ಏನಾದರೂ ಆಗುತ್ತೇನೋ ನಿಮಗೆ ನಮ್ಮ ನೋವು ಹೇಳ್ದಾಗಾದ್ರೂ ನೀವು ಹಾಕೋ ಕಮೆಂಟಿಂದ ಅನ್ನೋದು ಅದೊಂದು ಉದ್ದೇಶ. ಹಂಗಾಗಿ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಪಾಪ ನನ್ನ ಮಗಳು ಇಷ್ಟೊತ್ತು ನನ್ನ ಮಗಳಿಗೆ ಇದು ನಂಗೆ ತಲೆ ಒತ್ತಿ 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 ಇವಾಗ ಹಂಗೆ ಉಳ್ಕೊಂಡಿದ್ದೆ. ಅವಳು ಕೂಡ ಸ್ನಾನ ಕೂಡ ಮಾಡಿಲ್ಲ ಆಯಿತಾ. ನಾನು ಹಿಂಗೆ ನರಳಾಡ್ತಾಯಿದ್ರೆ ಪಾಪ ಅವಳು ಒದ್ರುಗುಡ್ತದೆ ನನ್ನ ಮಗಳು. ಅದ್ರ ಮುಖ ನೋಡೋಕ್ಕಾಗ್ತಾಯಿಲ್ಲ. ನೋಡಿ ಅದು ಹೆಂಗೆ ಸಪ್ಪಗಿದೆ. ಏನು ಹೇಳ್ಬೇಕು ನಮ್ಗೆ ಗೊತ್ತಾಗಲ್ಲ, ಒಂದು ಗೊತ್ತಾಗಲ್ಲ. ನೀವು ಹೇಳ್ತೀರ ಅಂತ ನಾನು ಬಿಟ್ಟು ಓಡೋಗ್ಬಿಟ್ಟು ನಾನು ಬರೋಕ್ಕಂತ ಅನುಭವಿಸೋಕ್ಕಾಗದೆ ಅಂತ ಕಷ್ಟಗಳನ್ನ ಅನುಭವಿಸ್ಲೋ, ಅಥವಾ ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಲೋ, ಅಥವಾ ಏನು ಮಾಡಬೇಕೋ ಗೊತ್ತಿಲ್ಲ. ನಂಗೆ ಏನು ಹೇಳಬೇಕು ಗೊತ್ತಾಗಲ್ಲ ಅಷ್ಟೆ. ಇನ್ನೊಂದು ಗೊತ್ತಾ, ನಾನು ಈ ಥರ ನೀವು ಅದನ್ನು ಕಮೆಂಟ್ ಹಾಕೋದಕ್ಕಿಂತ ನಾನು ಈ ಥರ ಹೊರಗಡೆ ಬಂದಿದ್ದೀನಿ, ಪಾಪ ನೀನೇನು ಅನುಭವಿಸ್ತಾ ಇದೆಯೋ ಏನು ಕತ್ತೀಯೋ, ನಿಮಗೆ ಯಾವ ಬೇವರ್ಸಿಗಳು ನಿಮಗೆ ಏನು ನೋವು ಕೊಡ್ತಾರೆ, ಏನು ಕಾಟ ಕೊಡ್ತಾರೆ, ಅವ್ರು ಯಾಕೆ ನಿಮಗೆ ಈ ಥರ ಕಾಟ ಕೊಡ್ತಾರೆ, ಅಲ್ಲಿಂದ ಇಲ್ಲಿ ಬರೋಂಥದ್ದು ಏನಿದೆ ನಿಮಗೆ, ಅವ್ರು ಹಾಳಾಗೋಗ್ಲಿ ಅಂತ ಒಂದು ಕಮೆಂಟ್ ಹಾಕಿ, ಆ ಬೇವರ್ಸಿಗಳು ನಿಮ್ಗೆ ಯಾರು ಹಿಂಸೆ ಕೊಡ್ತಾರೆ, ನೋವು ಕೊಡ್ತಾರೆ ಅಂತ ಅವ್ರಿಗೆ ಶಾಪ ಹಾಕಿ, ನೀವು ಪಾಪ ಅಲ್ಲಿ ನೀವು ನಿಮ್ಮ ಮಗಳು ಅಷ್ಟು ನಿಮ್ಮದಾಗಿದ್ರಲ್ಲ, ಅಷ್ಟು ಚೆನ್ನಾಗಿದ್ರಲ್ಲ, ಆ ಥರದ್ದು ಒಂದೆರಡು ಹಾಕಿ ಅವ್ರಿಗೆ ನಚ್ಕೊಂಡ್ರು ಆಗಲಿ. ಆ ಬೇವರ್ಸಿಗಳು ಹಾಳಾಗೋಗ್ಲಿ ಬಿಡ್ರಿ. ನಿಮ್ಮ ಹೊಟ್ಟೆ ನಿಮ್ಮ ಪಾಡು ನಿಮ್ಮ ಜೀವನ ನೀವು ನೋಡ್ಕೊತೀರ. ಏನೋ ಒಂದು ಸಮಸ್ಯೆಯಿಂದ ಬಂದಿದ್ದೀನಿ ಅಂತ ಹೇಳ್ತೀರಾ, ಅದು ಆ ಸಮಸ್ಯೆ ಬೇಗ ನಿವಾರಣೆ ಆಗಿ ನೀವು ಚೆನ್ನಾಗಿರ್ರಿ ಅಂತ ಹಾರೈಸ್ರಿ ಅಲ್ವಾ. ನಿಮ್ಮ ಮನಸ್ಸು ಕೂಡ ಶುದ್ಧಿ ಆಗುತ್ತೆ, ನಿಮ್ಮ ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ. ಒಬ್ರಿಗೆ ಒಳ್ಳೇದು ಹಾರೈಸ್ರಿ. ಅದು ಬಿಟ್ಬಿಟ್ಟು ಹಿಂಗೆ ಬರೀ ತರವಲ್ದು ಕ್ವಶನ್ಗಳನ್ನ ಕೇಳ್ಕೊಂಡು ಹೊಂದ್ಕೊಂಡು ಆಡ್ಕೊಂಡು, ಇವಾಗ ನೀವು ಹೇಳಿದ್ರೇನ ನಾನು ಊಟ ಮಾಡೋದು, ನೀವು ಹೇಳಿದ್ರೇನ ನಾನು ಬಟ್ಟೆ ಹಾಕ್ಕೊಳ್ಳೋದು, ನೀವು ಹೇಳಿದ್ರೇನ ನಾನು ಸ್ನಾನ ಮಾಡ್ಕೊಳ್ಳೋದು. ಹಿಂಗೆ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೊಬೇಡಿ. ಬಟ್ ಒಂದು ಹಾಕಿದ್ದೇ ಹಾಕುವಾಗ ನಮ್ಮ ಮನಸ್ಸು ಮೈಂಡಿಗೆ ಈ ಥರ ಒಂದು ನೋವು ಹಿಂಸೆ ಆಗುವಾಗ ಈ ಮಾತು ಕೇಳಬೇಕು ಅನಿಸುತ್ತೆ ಅಲ್ವಾ. ಅಷ್ಟೇ ಫ್ರೆಂಡ್ಸ್. ಇದ್ರ ಮೇಲೆ ನನಗೇನು ಹೇಳಬೇಕೋ ಏನು ಬಿಡಬೇಕು ಗೊತ್ತಾಗ್ತಿಲ್ಲ. ಇವತ್ತಿನ ಒಂದು ನೋವನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ನಿಮಗೆ ಅರ್ಥ ಆಗಲಿ. ಒಬ್ರಿಗೆ ನೋವು ಕೊಡೋದು, ಒಬ್ರಿಗೆ ಹಿಂಸೆ ಕೊಡೋದು ಮಾಡ್ತಿರಲ್ಲ, ಅದಕ್ಕೆ ಪಾಪ ಸುತ್ಕೋಬೋದು. ಕಣ್ಣಿಗೆ ಕಾಣಲ್ಲ ಅಂತ ನೀವು ಅನ್ಕೋಬೋದು. ನಾನು ನನ್ನ ಐಡಿಯಿಂದ ಆಗ್ತಿದ್ದೀನಿ, ನಮ್ಮ ಮುಖಕ್ಕೆ ಕಾಣಲ್ಲ, ನನಗೆ ನೀವು ಯಾರು ಅಂತ ಗೊತ್ತಾಗಲ್ಲ, ಅಥವಾ 4 ಜನಕ್ಕೂ ಗೊತ್ತಾಗಲ್ಲ ಅಂತ ನೀವು ಅನ್ಕೋಬೋದು. ಬಟ್ ಆದರೆ ಭಗವಂತ ಇದ್ದಾನೆ, ಅವನ ಕಣ್ಣಿಗೆ ಎಲ್ಲನೂ ಕಾಣುತ್ತೆ. ನೀವು ಅಷ್ಟು ಈಸಿಯಾಗಿ ತಿಳ್ಕೊಳಕ್ಕೆ ಹೋಗ್ಬಿಡಿ. ನೀವು ಮಾಡಿದ್ದ ಕರ್ಮ ಅಥವಾ ನಾವು ಮಾಡಿದ್ದ ಕರ್ಮ ಅಥವಾ ನಾವು ಮಾಡಿದ ಪುಣ್ಯ ಅದನ್ನೆಲ್ಲ ಭಗವಂತ ಕಟ್ಟಿ ಇಟ್ಟಿರ್ತಾನೆ. ಅದನ್ನೊಂದು ನಾನು ಹೇಳಬಲ್ಲೆ. ಅದ್ರ ಮೇಲೆ ನಿಮ್ಗೆ ಇನ್ನೇನು ನಾನು ಹೇಳೋಂಥದ್ದು ಏನಿಲ್ಲ ಅಂತ ಅಂದ್ಕೊತೀನಿ. ನೋಡಿ, ಯಾರಿಗಾದ್ರೂ ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡೋದು, ಅಥವಾ ಸಾಧ್ಯವಾದರೆ ಒಳ್ಳೇದು ಮಾಡೋದು, ಅಥವಾ ಒಬ್ಬರು ಸಂಕಷ್ಟದಲ್ಲಿದ್ದಾರೆ ಅಂತಂದಾಗ ಅವ್ರನ್ನ ನಾವು ಯಾವ ಥರ ಒಂದು ಸಂತೈಸಬೇಕು, ಅವ್ರಿಗೆ ಯಾವ ಥರ ಒಂದು ಒಳ್ಳೆಯ ಮಾತು ಹೇಳ್ಬೋದು, ಅಥವಾ ಯಾವ ಥರ ಒಂದು ಸಮಾಧಾನ ಹೇಳ್ಬೋದು, ಅಥವಾ ಅವರಿಷ್ಟು ಹಠ ಮಾಡ್ತಿದ್ದಾರೆ ಅಂದಾಗ ಅದಕ್ಕೆ ಏನಾದರೂ ಪರಿಹಾರ ಇದ್ದರೆ ನನ್ನ ಕಡೆಯಿಂದ ಈ ಥರ ಪರಿಹಾರ ಇದ್ದಿದ್ದು ಪರಿಹಾರ ಮಾಡ್ಕೊಂಡು ಜೀವನ ಮಾಡಿ ಬದುಕ್ರಿ ಅನ್ನೋದಕ್ಕೆ ನಾವೇನು ಮಾಡ್ಬೋದು ಅದನ್ನು ಮಾಡಿ. ಅದು ಬಿಟ್ಟು ಈ ತರಲೆ ಕ್ವಶನ್ನು ಅಂಥ ಮುಂಡೆ ಇಂಥ ಮುಂಡೆ ಅವೆಲ್ಲ ನಿಮ್ಮ ಅಮ್ಮಗಳು ಫ್ರೆಂಡ್, ನಿಮ್ಮ ಅಮ್ಮಗಳು ಬ್ಯಾಡ್ ಕಮೆಂಟ್ಸ್ ಹಾಕೋರು. ಅಂಥ ಮುಂಡೆ ಇಂಥ ಮುಂಡೆ ಅಂತಂದರೆ ನಿಮ್ಮ ಅಮ್ಮಗಳು, ನಿಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳುಗಳಿಗೆ ಅದು ತಗಲುತ್ತೆ ಆಯಿತಾ. ನನಗಾಗಲ್ಲ ಅದು ಅಂಥ ಮುಂಡೆ ಇಂಥ ಮುಂಡೆ ಅಂತ. ಅದೇನೋ ಹೇಳ್ತಾರಲ್ಲ, ದೇವಲೋಕ ನೋಡ್ಕೊಂಡು ನೀವು ಮೇಲೆ ಆಕಾಶ ನೋಡ್ಕೊಂಡು, ಅಥವಾ ಅಲ್ಲಿ ದೇವಲೋಕ ಐತೆ ಅಂತೇಳಿ ದೇವಲೋಕ ನೋಡ್ಕೊಂಡು ಥೂ ಅಂತ ಅಂದರೆ ಅದು ನಮ್ಮ ಮುಖಕ್ಕೆ ಸಿಡಿದು ದೇವಲೋಕಕ್ಕೆ ಸಿಡಿಯಲ್ಲ. ಅಂದರೆ ನಾನು ದೇವ್ರು ಅಂತ ಹೇಳ್ತಾಯಿಲ್ಲ, ಬಟ್ ಆದರೆ ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ರಿಗೆ ಹೋಗಿದ್ರೆ ಅದೆಲ್ಲ ನಿಮಗೆ ಆಗಿರುತ್ತದೆ. ಫಸ್ಟ್ ನನಗೇನು ತಗಲಲ್ಲ, ನಾನಂಥ ಮುಂಡೆ ಇಂಥ ಮುಂಡೆ ಅಂತಲೂ ಆಗೋದಿಲ್ಲ. ಎಲ್ಲರೂ ಕೂಡ ನಿಮ್ಮ ಮನೆ ಹೆಣ್ಮಕ್ಳು ಹೆಂಗೆ ಅಚ್ಚುಕಟ್ಟಾಗಿ ನೀವು ನಿಮ್ಮ ಮನೆ ಹೆಣ್ಮಕ್ಳನ್ನ ಸಾಕಿದರೆ ಹಂಗೆ ನಮ್ಮನ್ನು ನಾವು ಕೂಡ ಬೆಳೆದಿರೋದು, ಹಂಗೆ ನಮ್ಮ ಅಪ್ಪ ಅಮ್ಮ ಸಾಕಿರೋದು, ಹಂಗೆ ನಾವು ಕೂಡ ಚೆನ್ನಾಗಿ ಇರೋದು, ನಿಮ್ಮದಾಗಿ ಮಾನ ಮರ್ಯಾದೆಯಿಂದನೇ ಬದುಕ್ತಿರೋದು. ನಿಮ್ಮ ಕಣ್ಣುಗಳಿಗೆ ಹಂಗೆ ಕಂಡ್ರೆ ನಿಮ್ಮ ಕಣ್ಣಾಗಿ ಏನೋ ಐತೆ ತಕ್ಕೊಂಡು ಸ್ವಲ್ಪ ಪೊರೆ ಬೆಳೆದಿದ್ರೆ ಅದನ್ನು ತಕ್ಕೊಂಡು ಕ್ಲೀನ್ ಮಾಡ್ಕೊಂಡು ನೋಡಿ. ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಯಾಕಂದರೆ ನೀವು ಬ್ಯಾಡ್ ಕಮೆಂಟ್ ಹಾಕೋರಿಗೆ ಒಂದೆರಡು ಮಾತು ತಿಳಿಸ್ಬೇಕಾಯ್ತು. ಇವಾಗ ಎದ್ದಾಳೆ ಹಂಗೆ ಮುಖ ತೊಳೆದ ವ್ಲಾಗ್ ಮಾಡಿದರೆ ನೀವೇನು ಅಂದ್ಕೊತೀರೋ, ಚೆನ್ನಾಗಿ ಕಾಣಲ್ಲ ಇರಲಿ ಅಂತೇಳಿ ಮುಖ ವಾಶ್ ಮಾಡಿಕೊಂಡು ಹೆಂಗಿದೆ ಹಂಗೇನೆ. ಇದು ಕೂಡ ತೆಗ್ದಿಲ್ಲ. ನನಗೆ ತೆಗೆದುಬಿಟ್ರೆ ಇನ್ನೂ ತಲೆನೋವು ಜೋರ ಆಗೋ ಥರ ಫೀಲ್ ಆಗುತ್ತೆ. ಅದಕ್ಕೆ ಹಂಗೇ ನಾನು ವ್ಲಾಗ್ನ ತಲೆ ಹಿಂಗೆ ಅಳ್ಳಾಡ್ಸೋದಕ್ಕಾಗಲ್ಲ, ಹಂಗೆ ಇರಬೇಕಾಗುತ್ತೆ. ಹಂಗಾಗಿ ಹಾಗೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ನಾವೇನು ಹೇಳೋಕ್ಕಾಗಲ್ಲ. ನೋಡಿ, ಯೋಚನೆ ಮಾಡಿ. ಬ್ಯಾಡ್ ಕಮೆಂಟ್ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ ಹಾಕಿ.